ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ಒಂದು ವಿಶೇಷವಾದಂಥ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಡ್ತಾ ಇರ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಪೊಲೀಸ್ ಇಲಾಖೆ ಒಳಗಡೆನ ಒಂದು ಎಲ್ಲ ನ್ಯೂನತೆಗಳಾಗಿರ್ಬೋದು, ಅವರ ಒಂದು ಪಾಸಿಟಿವ್ ಸುದ್ದಿಗಳಾಗಿರ್ಬೋದು, ಒಂದು ಪರಿಸರ ಸ್ನೇಹಿ ಆಗಿರ್ಬೋದು ಮತ್ತು ಜನಸ್ನೇಹಿಯಾಗಿ ಕೆಲಸಗಳು ಮಾಡುವಂತಹ ವಿಚಾರಗಳನ್ನು ನಿಮ್ಮ ಮುಂದೆ ಆಗಾಗ ಹಂಚ್ಕೊಳ್ತಾನೆ ಇರ್ತೇನೆ. ಆದರೆ ಒಂದು ವಿಶೇಷವಾದಂಥ ಸುದ್ದಿಯನ್ನು ಇವತ್ತು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ ಸ್ನೇಹಿತರೆ. ಇದು ಎಲ್ರಿಗೂ ಒಂದು ಪಾಠ, ಒಂದು ಎಚ್ಚರಿಕೆ, ಇದೊಂದು ಸಂದೇಶ ಅಂತ ಕೂಡ ನೀವು ಅಂದ್ಕೊಳ್ಬೋದು. ಯಾಕಂದರೆ ಎಲ್ರಿಗೂ ಕೂಡ ಒಂದು ಸರ್ಕಾರಿ ಕೆಲಸವನ್ನು ತೆಗೆದುಕೊಳ್ಬೇಕು, ನಾವು ಕೂಡ ಜೀವನದಲ್ಲಿ ಮುಂದುವರಿಬೇಕು ಅಂತ ಬಹಳ ಜನಕ್ಕೆ, ಅದರಲ್ಲಿ ಯುವ ಸಮೂಹದಲ್ಲಿ ಎಲ್ಲ ಯುವಕರಿಗೆ ಒಂದು ಆಸೆ ಇದ್ದೇ ಇರ್ತದೆ. ಒಂದು ಧ್ಯೇಯ ಕೂಡ ಇರ್ತದೆ. ನಾವು ಈ ಥರ ಮಾಡಿದ್ರೆ ಒಂದು ಕೆಲಸ, ಸರ್ಕಾರಿ ಕೆಲಸವನ್ನೇ ನಾವು ಸೆಟ್ಲ್ ಆದರೆ ಆನಂತರ ಜೀವನವು ಕೂಡ ಸುಲಭವಾಗಿ ನಡೆಸ್ಬೋದು ಅನ್ನೋ ರೀತಿಯಲ್ಲಿ ಎಲ್ರಿಗೂ ಒಂದು ಒಳ್ಳೆ ಒಂದು ಕನಸಿರುತ್ತೆ, ಆಸೆ ಇರುತ್ತೆ. ಆದರೆ ಅದರಲ್ಲಿ ಬಹುಶಃ ಸಾಮಾನ್ಯವಾಗಿ ಸಾಕಷ್ಟು ಮಂದಿ ಯುವಕರು ಪೊಲೀಸ್ ಆಗಬೇಕು ಅಂತೇಳಿ ತುಂಬ ಒಂದು ಕನಸನ್ನು ಹೊಂದಿರುವಂಥದ್ದು, ಒಂದು ಆಸೆಯನ್ನು ಹೊಂದ್ಕೊಂಡು ಅದೇ ರೀತಿಯಾಗಿ ಪ್ರಿಪೇರ್ ಆಗಿ ತಮ್ಮ ಬಾಡಿಯನ್ನು ಒಂದು ಬಿಲ್ಡಪ್ ಮಾಡ್ಕೊಳೋದಾಗಿರ್ಬೋದು, ಮತ್ತು ಎಜುಕೇಷನಲ್ಲೂ ಕೂಡ ತುಂಬ ಸ್ಟಡಿ ಮಾಡುವಂಥದ್ದಾಗಿರ್ಬೋದು, ಮತ್ತು ಆ ಎಕ್ಸಾಮ್ಸು ಎಲ್ಲ ಬರೆಯುವಂಥ ಪ್ರಕ್ರಿಯೆಗಳು ಕೂಡ ಸಾಕಷ್ಟು ಬಾರಿ ತುಂಬ ಶ್ರಮವಹಿಸಿ ಅದನ್ನು ಸಾಧಿಸುವಂಥವ್ರು ಎಲ್ಲರೂ ಕೂಡ ಸಾಕಷ್ಟು ಮಂದಿ ನಮ್ಮ ಕಣ್ಣು ಮುಂದೆ ಇದ್ದಾರೆ. ಆದರೆ ನಾನೊಬ್ಬ ಯುವಕನ ಒಂದು ಸ್ಟೋರಿಯನ್ನು ಹೇಳ್ತಾ ಇದ್ದೇನೆ. ಆ ಯುವಕ ಮಾಡಿದಂಥ ಒಂದು ಸಣ್ಣ ತಪ್ಪು ಆತನ ಜೀವನವೇ ಇವತ್ತು ನಶ್ವರವಾಗಿರುವಂಥದ್ದು. ಅಂದರೆ ಆ ಯುವಕ ಪೊಲೀಸ್ ಆಗಬೇಕು ಅಂತೇಳಿ ತುಂಬ ಮಹದಾಸೆಯನ್ನು ಇಟ್ಕೊಂಡಿದ್ದ. ಆದರೆ ಅದು ಆಗಲಿಲ್ಲ ಅನ್ನೋ ಕಾರಣಕ್ಕೆ ಈತ ಹಿಡಿದಿದ್ದು ಕಳ್ಳದಾರಿ, ಅಂದರೆ ಬೇರೆ ದಾರಿಯ ಮೂಲಕವಾಗಿ ಹಣವನ್ನು ಮಾಡೋಕ್ಕೆ ಮುಂದಾದ. ಆದರೆ ಕೊನೆಗೆ ಪೊಲೀಸರಿಗೆ ಸಿಕ್ಕಿ ಈಗ ಜೈಲು ಪಾಲಾದ. ಎಸ್ ಸ್ನೇಹಿತರೆ, ಈತ ಮಲ್ಲಿಕಾರ್ಜುನ್ ಅಂತೇಳಿ, ಆತ ಸಿರುಗುಪ್ಪ ಮೂಲದವನು. ಸುಮಾರು ಒಂದು 25 ವರ್ಷ ಯುವಕ ಅಂದರೆ ಇನ್ನೂ ಕೂಡ. ಆತ ತಂದೆ ತಾಯಿ ಜೊತೆಯಲ್ಲಿ ತುಂಬ ಹಳ್ಳಿಗಾಡಿನವರು, ಅಲ್ಲಿಂದ ಬಂದಿರ್ತಾರೆ. ಆದರೆ ಅದರಲ್ಲಿ ಈ ಮಲ್ಲಿಕಾರ್ಜುನ್ ತುಂಬ ಚೆನ್ನಾಗಿ ಓದ್ಕೊಂಡಿರ್ತಾನೆ, ಒಳ್ಳೆ ನಾಲೆಡ್ಜ್ ಇದೆ, ಎಜುಕೇಷನಲ್ಲೂ ಕೂಡ ತುಂಬ ಚೆನ್ನಾಗಿ ಜನರ ಜೊತೆ ಮಾತನಾಡುವಂಥ ವಿಧಾನ ಎಲ್ಲವೂ ಕೂಡ ಅನ್ಯೋನ್ಯವಾಗಿ ಇರ್ತದೆ. ಮತ್ತು ಫ್ಯಾಮಿಲಿಗೆ ತುಂಬ ಬ್ಯಾಕ್ಬೋನ್ ಆಗಿ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರ ಕಷ್ಟ ವಿಚಾರಗಳಿಗೂ ಕೂಡ, ಅಂದರೆ ಯಾಕಂದರೆ ಅವರು ಕಷ್ಟಪಟ್ಟು ಇವರನ್ನು ಡಿಗ್ರಿವರೆಗೂ ಕೂಡ ಓದಿಸಿರ್ತಾರೆ. ಆ ಬಳಿಕ ಇವನು ಕೂಡ ಎಲ್ಲೋ ಒಂದು ಪಾರ್ಟ್ ಟೈಮ್ ಜಾಬಲ್ಲಿ ಕೆಲಸ ಮಾಡಿಕೊಂಡು ಅವ್ರಿಗೂ ಕೂಡ ಸಹಾಯ ಮಾಡಿಕೊಂಡು ಈಗ ಒಂದು ಜೀವನವನ್ನು ನಡೆಸ್ತಾ ಇರ್ತಾನೆ. ಆದರೆ ಈ ಮಲ್ಲಿಕಾರ್ಜುನ್ 2022-23ರಲ್ಲಿ ಒಂದು PSI ಎಕ್ಸಾಮನ್ನು ಕಟ್ಟಕ್ಕೆ ಪ್ರಾರಂಭ ಮಾಡ್ತಾನೆ. 2 ಬಾರಿ ಅಟೆಂಪ್ಟ್ ಮಾಡ್ತಾನೆ, 2 ಬಾರಿ ಪರೀಕ್ಷೆ ಬರ್ತಾನೆ, ಆದರೆ 2 ಬಾರಿ ಕೂಡ ಫೇಲ್ ಆಗ್ತಾನೆ. ಆದರೆ ಇದಾದ ಬಳಿಕ ಅತ್ತ ಮತ್ತೆ ಪ್ರಯತ್ನ ಮಾಡಿ, ಮರಳಿ ಪ್ರಯತ್ನ ಮಾಡು, ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ ಅಂತೇಳಿ ಒಂದು ಗಾದೆ ಮಾತು ಕೂಡ ಇರುವಂಥದ್ದು. ಎಲ್ಲರೂ ಕೂಡ ಸಹಜವಾಗಿ ಹಿರಿಯರು ನಮಗೆ ಒಂದು ಬುದ್ಧಿವಾದ ಆ ಥರ ಹೇಳ್ತಾರೆ. ಏನೇ ಒಂದು ಒಳ್ಳೆಯ ಕೆಲಸಕ್ಕೆ ಮಾಡೋದಾದರೆ ಅದು ಮೊದಲನೇ ಪ್ರಯತ್ನದಲ್ಲೇ ಸಿಗೋದು ಅದೊಂದು ಕಾಕತಾಳೀಯ ಒಂದು ಗುಡ್ ಲಕ್ ಅಂತ ಏನು ಹೇಳ್ತಾರೆ, ಆ ಮೂಲಕವಾಗಿ ಅದೃಷ್ಟ ಇದ್ದರೆ ಏನು ಬೇಕಾದರೂ ಆಗುತ್ತೆ ಅಂತೇಳಿ. 99% ನಿಮಗೆ ಒಂದು ಶ್ರಮ ಅಂತಿದ್ರೆ ಅದರಲ್ಲಿ 1% ಆದರೂ ನಮಗೆ ಅದು ಲಕ್ ಅನ್ನೋದು ಇರಬೇಕಾಗುತ್ತೆ. ಆದರೆ ಈ ಒಂದು ಕೇಸಲ್ಲಿ ನಾನು ನಿಜಕ್ಕೂ ಕೂಡ ಆ ಯುವಕ ಮಾಡಿಕೊಂಡಿರುವಂಥ ಎಡವಟ್ಟಿಗೆ ತನ್ನ ಜೀವನ ಹೇಗೆ ಬರ್ಬಾದಾಯಿತು ಅನ್ನೋದಕ್ಕೆ ನಿಜಕ್ಕೂ ಕೂಡ ಎಲ್ಲರೂ ಒಂದು ಯುವಕರು ಅದರ ಮೋಸ್ಟ್ ಇಂಪಾರ್ಟೆಂಟ್ ಯೂತ್ಸ್ ಎಲ್ಲ ಕೂಡ ಈ ಸ್ಟೋರಿ ನೋಡಬೇಕಾಗುತ್ತೆ. ಯಾಕಂದರೆ ಎಲ್ಲರೂ ಕೂಡ ತುಂಬ ಆಸೆನ ಇಟ್ಕೊಂಡು ಬೇರೆ ಬೇರೆ ಊರುಗಳಿಂದ ಎಲ್ಲೋ ಜಿಲ್ಲಾವಾರು ಎಲ್ಲ ಜಿಲ್ಲೆಗಳಿಂದ ಬಂದು ಎಲ್ಲೋ ಒಂದು PGಗಳಲ್ಲಿ ರೂಮ್ಗಳಲ್ಲಿ ಉಳ್ಕೊಂಡು ಸರಿಯಾಗಿ ಊಟ ತಿಂಡಿ ಇಲ್ಲದೆ ಎಲ್ಲೋ ಒಂದು ಕಡೆ ಬುಕ್ಸ್ ಇಟ್ಕೊಂಡು ಓದಿ ಎಲ್ಲೋ ಒಂದು ಕಡೆ ಓದ್ಕೊಂಡು ಏನೋ ಒಂದು ಜೀವನದಲ್ಲಿ ಸೆಟ್ಲ್ ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಎಲ್ಲಿಂದ ಬಂದು ಬೆಂಗಳೂರಲ್ಲಿ ಇದ್ದು ಫ್ರೆಂಡ್ಸ್ ರೂಮಲ್ಲೋ ರಿಲೇಟಿವ್ಸ್ ರೂಮಲ್ಲೋ ಮತ್ತು PGಗಳಲ್ಲಿ ಇದ್ಕೊಂಡು ತುಂಬ ಕಷ್ಟಪಡುವಂಥದ್ದು, ಒಂದೊತ್ತು ಊಟ ಕೂಡ ಟೈಮ್ ಸಿಗದೆ ತುಂಬ ಪರದಾಡುವಂಥ ತುಂಬ ಜನ ನಾವು ನೋಡಿರ್ತೀವಿ ನಿಜಕ್ಕೂ ಕೂಡ. ಆದರೆ ಇವನು ಕೂಡ ಅದೇ ರೀತಿಯಾಗಿ ಶ್ರಮವಹಿಸಿ 2022-23ರಲ್ಲಿ ಒಂದು PSI ಎಕ್ಸಾಮನ್ನು ಬರೆದಿರ್ತಾನೆ. ಆದರೆ 2 ಅವನ ಅಟೆಂಪ್ಟ್ ಕೂಡ ಅದು ಫೇಲ್ ಆಗುತ್ತೆ. ಮತ್ತು ಅಂದರೆ ಅದು ಸಕ್ಸಸ್ ಆಗೋದಿಲ್ಲ, ಅಂದರೆ 2 ಎಕ್ಸಾಮಲ್ಲೂ ಕೂಡ ಆತ ಫೇಲ್ ಆಗ್ತಾನೆ. ಆದರೆ ಫೇಲ್ ಆದ ಬಳಿಕ ಆತ ಮತ್ತೆ ಏನಾದರೂ ಬೇರೆ ರೀತಿಯಾಗಿ FD SDN ಎಕ್ಸಾಮ್ ಬರೆಯುವಂಥದ್ದಾಗಿರ್ಬೋದು ಅಥವಾ ಬೇರೆ ಕೆಲಸಗಳು ಮಾಡ್ಕೊಂಡಿದ್ರೆ ಏನೂ ಸಮಸ್ಯೆ ಆಗ್ತಾ ಇರಲಿಲ್ಲ. ಅದಾದ ಬಳಿಕ ಆತ ಮಾಡಿದ್ದು ದೊಡ್ಡ ಎಡವಟ್ಟು ಅಂತಂದರೆ 2023 ಅಟೆಂಪ್ಟ್ ಮಾಡ್ತಾನೆ, ಅಥವಾ ಫೈಲ್ ಆಗ್ತಾನೆ. ಆದರೆ ಇವನು ಏನು ಮಾಡ್ತಾನೆ, ಊರಲ್ಲೆಲ್ಲ ಕೂಡ ನಾನು PSI ಸೆಲೆಕ್ಟ್ ಆದೆ ಅಂತೇಳಿ ಕೂಡ ಹೇಳ್ಕೊಂಡ್ಬರ್ತಾನೆ. ಅಲ್ಲಿ ಹೇಳ್ಕೊಂಡು ಬಂದು ಇಲ್ಲೂ ಕೂಡ ಮನೆಯಲ್ಲೆಲ್ಲ ಕೂಡ ಒಂದು ಕಾಮಾಕ್ಷಿಪಾಳ್ಯ ಸ್ಟೇಷನ್ ಒಂದು ವ್ಯಾಪ್ತಿಯಲ್ಲಿ ಒಂದು ದೊಡ್ಡ ಈ ಪೊಲೀಸ್ ಯೂನಿಫಾರ್ಮಲ್ಲಿ ಒಂದು ದೊಡ್ಡ ಒಂದು ಟೈಲರಿಂಗ್ ಅಲ್ಲಿರುವಂಥದ್ದು ಎಲ್ಲ ಆಲ್ಮೋಸ್ಟ್ ಪೊಲೀಸರೆಲ್ಲ ಕೂಡ ಕಾಮಾಕ್ಷಿಪಾಳ್ಯದಲ್ಲಿ ದೊಡ್ಡ ಒಂದು ಫೇಮಸ್ ಒಂದು ಟೈಲರಿಂಗ್ ಆ ವ್ಯವಸ್ಥೆ ಅಲ್ಲಿದೆ. ಬಟ್ ಅಲ್ಲೇ ಹೋಗಿ ಈ ಪೊಲೀಸ್ ಒಂದು ಡ್ರೆಸ್ ಕೂಡ ಹೊಲಿಸ್ಕೊತಾನೆ. ಡಬಲ್ ಸ್ಟಾರು PSI ಡ್ರೆಸ್ ಕೂಡ ಹೊಲಿಸ್ಕೊತಾನೆ. ಒಂದು ಲಾಟಿ, ಒಂದು ಕ್ಯಾಪು, ಮತ್ತು ಫುಲ್ಲು ಸೂಟು ಎಲ್ಲ ಪೂರ್ತಿ PSI ಡ್ರೆಸ್ ಕೋಡ್ ಕ್ಲೀನಾಗಿ ಅಚ್ಚುಕಟ್ಟಾಗಿ ನನ್ನ ಬಾಡಿಗೆಲ್ಲ ಕ್ಲೀನಾಗಿ ಹೇಗೆ ಬೇಕಾಗಿ ಹೊಲಿಸ್ಕೊಂಡು
ತನಗೆ ಬೇಕಾದ ರೀತಿಯಲ್ಲಿ ಒಂದು ಡ್ರೆಸ್ ಕೂಡ ಅದಕ್ಕೊಂದು ವೆಹಿಕಲಲ್ಲಿ ಕ್ಲೀನಾಗಿ ಒಂದು ಅಪಚ್ಚಿ ಬೈಕು ಯಾವುದೋ ಇಟ್ಕೊಂಡು ಅದರಲ್ಲಿ ಲಾಠಿ ಇಟ್ಕೊಂಡು ಹೋಗುವಂಥದ್ದು. ಅದೇ ರೀತಿಯಾಗಿ ಇವತ್ತು ಫೋಟೋ ಶೂಟ್ ಕೂಡ ಮಾಡಿಸ್ಕೊಂಡಿರ್ತಾನೆ. ಫುಲ್ ಡಿಫ್ರೆಂಟಾಗಿ PSI ಆ ಥರ ಫೋರ್ಸ್ ಕೊಟ್ಕೊಂಡು ಒಂದು ಮಾಡಿಕೊಂಡು ಅದು ಫೋಟೋ ಶೂಟ್ ಮಾಡಿ ಆ ಫೋಟೋಗಳನ್ನು ತಮ್ಮೂರವ್ರಿಗೆಲ್ಲ ಕಳಿಸಿ ನಂಬಿಕೆ ಬರೋ ರೀತಿಯಲ್ಲಿ ಅಲ್ಲಿ ಬಿಂಬಿಸಿರ್ತಾನೆ. ಇವು ಫ್ಯಾಮಿಲಿಯಲ್ಲೂ ಕೂಡ ಬಿಂಬಿಸಿರ್ತಾನೆ. ಆದರೆ ಈ ಕೆಲಸ ಇವನು ಏನು ಮಾಡ್ತಾ ಇದ್ದ ಕೆಲಸ ಅಂತಂದರೆ ಮತ್ತಿಕೆರೆ ಅಂದರೆ ಯಶವಂತಪುರದ ಮತ್ತಿಕೆರೆ ಒಂದು ಫಾರ್ಮಸಿಯಲ್ಲಿ ಆ ಮೆಡಿಕಲ್ ಇದರಲ್ಲಿ ಈತ ಸಪ್ಲೈ ಮಾಡುವಂಥ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕೆಲಸವನ್ನು ಅಲ್ಲಿ ಮಾಡ್ತಾ ಇದ್ದ. ತಿಂಗಳಿಗೆ ಒಂದು 20,000 to 25,000 ಸಂಬಳ ಬರ್ತಾ ಇದ್ದ, ಮಾಡ್ತಾ ಇರ್ತಾನೆ ಕೆಲಸ. ಆದರೆ ಅಲ್ಲಿ ಸುಮಾರು 8 ಅವರ್ ಆಗುತ್ತಲ್ಲ, ಆ ನಂತರ ಈತ ಮಾಡ್ತಾ ಇದ್ದಿದ್ದು ಈ ಥರ ಕೆಲಸ ಅಂದರೆ ಫುಲ್ಲು ಟಿಪ್ ಟಾಪ್ ಆಗಿ ಯೂನಿಫಾರ್ಮ್ ಹಾಕ್ಕೊಳ್ಳೋದು, ಈತ ಹೋಗೋದು ಪಾರ್ಕ್ಗಳಿಗೆ ವಿಸಿಟ್ ಮಾಡುವಂಥದ್ದು, ಅಲ್ಲಿ ಓಡಾಡ್ಕೊಂಡು ನಾನು ಪೊಲೀಸ್ PSI ಅಂತೇಳಿ ಓಡಾಡ್ಕೊಂಡಿರ್ತಾನೆ. ಆಯಿತು, ಆ ರೀತಿಯಾದಂಥ ಒಂದು ಹುಚ್ಚುತನ ಇತ್ತು ಅಂದರೂ ಅದು ಓಕೆ. ಆದರೆ ಅದು ಮಾಡೋಂಗಿಲ್ಲ. ಬಟ್ ಆದರೆ ಏನೋ ಒಂದು ತನ್ನ ಒಂದು ಇದಕ್ಕೋಸ್ಕರ ಆತ ಯೂನಿಫಾರ್ಮ್ ಹಾಕ್ಕೊಂಡು ಓಡಾಡಿ ನಾರ್ಮಲ್ಲ ಬಂದಿದ್ರು ಸಮಸ್ಯೆ ಇರ್ತಾ ಇರಲಿಲ್ಲ. ಆದರೆ ಈತ ಇನ್ನೊಂದು ದೊಡ್ಡ ತಪ್ಪು ಏನು ಮಾಡ್ದ ಅಂದರೆ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ನಾನು PSI ಅಂತ ಹೇಳ್ಕೊಂಡ್ಬಿಡ್ತಾನೆ. ಅಲ್ಲೂ ಕೂಡ ಹೇಳ್ಕೊಂಡು ಅಲ್ಲಿ ಸುತ್ತಮುತ್ತ ಓಡಾಡುವಂಥದ್ದು. ಮತ್ತು ಅದ ನಂತರ ಇದು ಸಾಮಾನ್ಯವಾಗಿ ಯಾರ ಪೊಲೀಸರು ಕೂಡ ಗಮನಕ್ಕೆ ಬಂದಿಲ್ಲ, ಯಾರು ಕೂಡ ಬಿದ್ದಿಲ್ಲ, ಯಾರೋ PSI ಇರ್ಬೋದು ಅಂತೇಳಿ ಸಹಜವಾಗಿ ಎಲ್ಲ ಆತ ಈ ಕೀವರ್ಡ್ಗಳಿರುತ್ತೆ, ಚಾರ್ಲಿ, ವಾಕಿ ಅನ್ನೋ ಈ ಥರ ಮಾತಾಡೋ ವಾಕಿ ಟಾಕ್ಸ್ ಇರುತ್ತೆ. ಅದನ್ನ ಕ್ಯಾಚಿ ವರ್ಡ್ಸ್ ಏನಿರುತ್ತೆ ಅವು ಇದೆಲ್ಲ ಕೂಡ ಡಿಪಾರ್ಟ್ಮೆಂಟ್ ಒಂದು ಕೋಡ್ ವರ್ಡ್ಸ್. ಆ ರೀತಿಯಾಗಿ ಮಾತನಾಡೋದ್ರಿಂದ ಎಲ್ಲೋ ಒಂದು ಕಡೆ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು ಅಂತೇಳಿ ಸಹಜವಾಗಿ ಅಂದ್ಕೊಳ್ತಾರೆ. ಅದೇ ರೀತಿಯಾಗಿ ಇವನೇನು ಮಾಡ್ತಾನೆ, ಅಲ್ಲಿ ಪುನಃ ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ. ಆ ಫ್ರೆಂಡ್ಸಲ್ಲಿ ಇವನು ನವೀನು ಮತ್ತು ಋತ್ವಿಕ್ ಅಂತೇಳಿ ಇವರೆಲ್ಲ ಸ್ನೇಹವನ್ನು ಬಳಸ್ತಾನೆ. ಅಲ್ಲಿ ಏನು ಮಾಡ್ತಾನೆ, ಒಂದಿನ ಏನಾದರೂ ಮಾಡಿ ಬರೀ ಬರೋ ದುಡ್ಡು ಸಾಕಾಗ್ತಾ ಇಲ್ಲ, ಏನಾದರೂ ಮಾಡಿ ಒಂದು ಒಳ್ಳೆ ಕಡೆ ಏನಾದರೂ ಒಂದು ಲೈಫ್ ಸೆಟ್ಲ್ ಆಗೋ ಥರ ದುಡ್ಡನ್ನು ಹೊಡಿಬೇಕು. ಆತ ಇನ್ನೊಂದೇನೆಂದರೆ ಶೋಕಿಗೆ ಬಿದ್ದಿರ್ತಾನೆ. ಸ್ವಲ್ಪ ಲೈಫ್ ಸ್ಟೈಲು ದಿಲ್ದಾರ್ ಲೈಫ್ ಸ್ಟೈಲ್ ಮಾಡ್ತಾ ಇರ್ತಾನೆ. ಅದಕ್ಕೆ ಶೋಕಿಗೆ ಕುಡಿಯೋದು, ಓಡಾಡೋದು, ಚಟ ಅದೆಲ್ಲ ತುಂಬ ಅಪ್ಪಿಸ್ಕೊಂಡಿರ್ತಾನೆ. ಹೀಗಾಗಿ ಅದಕ್ಕೆ ಹಣವನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅನ್ನೋ ಕಾರಣಕ್ಕೆ ಈತ ಮಾಡುವಂಥದ್ದು ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಆ ನಂತರ ಹೇಳುವಂಥದ್ದು ತಮ್ಮ ಒಂದು ಸುತ್ತಮುತ್ತಲಿನ ಒಂದು ಏರಿಯಾದಲ್ಲಿ, ಅಂದರೆ ಇವನು ಮತ್ತಿಕೆರೆ ಬಿಡ್ತಾನೆ. ವಿದ್ಯಾರಣ್ಯಪುರದಲ್ಲಿ ಒಬ್ಬ ಅಲ್ಲಿ ನವೀನ್ ಅಂತೇಳಿ ಒಬ್ಬ ವ್ಯಕ್ತಿ, ಆತ ಮನೇಲಿ ಒಬ್ಬನೇ ಇರ್ತಾನೆ. ಆತ ತನ್ನ ಲೈಫ್ ಸ್ಟೈಲ್ ಆತನ ದಿಲ್ದಾರ್ ಇರುತ್ತೆ. ಮನೆ ಲೈಫ್ ಸ್ಟೈಲ್ ಕಲರ್ಫುಲ್ ಆಗಿ ಲೈಟಿಂಗ್ಸ್ ಹಾಕೋದು, ಮನೇಲಿ ಓಡಾಡೋಂಥದ್ದು ತುಂಬ ಚೆನ್ನಾಗಿ ಓಡಾಡ್ತಾ ಇರ್ತಾನೆ. ಇದನ್ನು ಈ ಮಲ್ಲಿಕಾರ್ಜುನ್ ಸ್ನೇಹಿತ ಋತಿಕ್ ನೋಡಿರ್ತಾನೆ. ಇವನ್ ಮನೆಯಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ, ಇವನು ತುಂಬ ಲೈಫ್ ಸ್ಟೈಲ್ ಎಲ್ಲ ತುಂಬ ರಿಚ್ ಇದೆ, ಇವನ್ನೇನಾದರೂ ಅಟೆಂಪ್ಟ್ ಮಾಡಿದ್ರೆ ನಮ್ಗೆ ಒಳ್ಳೆ ದುಡ್ಡು ಸಿಗುತ್ತೆ ಅಂತೇಳಿ ಇವನೇನು ಮಾಡ್ತಾನೆ, ಋತಿಕ್ ಬಂದು ಮಲ್ಲಿಕಾರ್ಜುನ್ಗೆ ಹೇಳ್ತಾನೆ, ನೋಡು ಗುರು, ನಿನ್ನ PSI ನಿನ್ನ ಯೂನಿಫಾರ್ಮ್ ಹಾಕ್ಕೊಂಡು ಬಂದ್ಬಿಟ್ರೆ ಅಲ್ಲಿಗೆ ಅವನ ಹತ್ರ ಒಳ್ಳೆ ದುಡ್ಡಿದೆ, ನಾವು ಹೊಡೆದ್ರೆ ಮತ್ತೆ ಅವ್ನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲ್ಲ, ನಾವು ಆರಾಮಾಗಿ ಏನೋ ಒಂದು ಸ್ವಲ್ಪ ದುಡ್ಡು ಮಾಡ್ತಾರೆ, ದುಡ್ಡು ಸಿಗುತ್ತೆ, ಎತ್ಕೊಂಡು ಆರಾಮಾಗಿ ನಾವು ಹೋಗ್ಬೋದು ಅಂತ ಪ್ಲ್ಯಾನ್ ಮಾಡ್ತಾರೆ. ಅದೇ ರೀತಿಯಾಗಿ ನವೆಂಬರ್ 7ನೇ ತಾರೀಕು ನೇರವಾಗಿ ಅವತ್ತು ರಾತ್ರಿ 7 ಗಂಟೆ ಸುಮಾರಿಗೆ ಅಂದರೆ ಸಂಜೆ ಟೈಮು, ಇವನಿಗೆ ಕತ್ಲಾದ ಟೈಮಲ್ಲಿ ನೇರವಾಗಿ ಇವನು ಮತ್ತೆ ಅಂದರೆ ಮಲ್ಲಿಕಾರ್ಜುನ್ ಅಂತೇಳಿ ಇವನು PSI ನಾನು ಅಂತೇಳಿ ಉಳಿದವರೆಲ್ಲ ಋತಿಕ್ ಮತ್ತು ಉಳಿದಂಥ ಟೀಮ್ ನವೀನ್ ಅನ್ನೋರು ಏನಿದ್ದಾರೆ ಅವರೆಲ್ಲ ಕೂಡ ನಾವು ಕ್ರೈಮ್ ಸ್ಟಾಫ್ ಅಂತೇಳಿ ಒಳಗಡೆ ನುಗ್ತಾರೆ. ನುಗ್ಬಿಟ್ಟು ಗಾಂಜಾ ಮಾಡ್ತಾ ಇದೆ ಗುರು, ನೀನು ಗಾಂಜಾ ಮಾರಂಗಿಲ್ಲ, ಎಲ್ಲಿದೆ ಗಾಂಜಾ ಎಲ್ಲ ತೆಗಿ ಅಂತೇಳಿ ಸುಮ್ಮನೆ ಥ್ರೆಟ್ ಮಾಡಿ ಬೆದರಿಕೆ ಹಾಕ್ತಾರೆ. ಆಮೇಲೆ ಲಾಠಿಯಲ್ಲಿ ಹೊಡಿತಾರೆ, ರಾಡ್ನಿಂದ ಹೊಡಿತಾರೆ. ಏನಿದೆ ಮಾಡು, ಹಂಗಾದ್ರೆ ನೀವೆಲ್ಲ ಕೇಸ್ ಮಾಡೋಂಗಿಲ್ಲ ಅಂತಂದರೆ ನಿನ್ನ ಹತ್ರ ದುಡ್ಡು ಏನಿದೆ ಎಲ್ಲ ಕೊಡಬೇಕು ಅಂತೇಳಿ ಅವನ ಹತ್ರ ಆಮೇಲೆ ಥ್ರೆಟ್ ಮಾಡ್ತಾರೆ. ಆದರೆ ಇವರು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಒಂದು ಲಕ್ಷಾಂತರ ರೂಪಾಯಿ ದುಡ್ಡು ಸಿಗುತ್ತೆ ಅಂತೇಳಿ. ಆದರೆ ಅಲ್ಲಿ ನೋಡಿದ್ರೆ ದುಡ್ಡೇ ಇರಲ್ಲ. ಅಲ್ಲಿ ಏನು ಮಾಡ್ತಾರೆ, ಬರೀ ಒಂದು 50,000 60,000 ರೂಪಾಯಿ ದುಡ್ಡಿರುತ್ತೆ, ಚಿಲ್ಲರೆ ಒಂದು ಗೋಲ್ಡ್ ಏನೋ ಇರುತ್ತೆ. ಅದೇ ಸಿಕ್ಕಿದ್ದೆ ಅಂತೇಳಿ ಆನಂತರ ಆ ದುಡ್ಡನ್ನು ಕಿತ್ಕೊಂಡು ರಾಡಲ್ಲಿ ಹೊಡೆದು ಫೋನ್ಪೇಲಿ ಏನಿದೆ ನೋಡು, ಅಕೌಂಟಲ್ಲಿ ನೋಡಿದೆ ಅಂತೇಳಿ ಅಲ್ಲಿ ಸ್ವಲ್ಪ ಅಮೌಂಟ್ ಹಾಕ್ಸ್ಕೊಂಡು ಹೊಡೆದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಯಿತು, ಇನ್ನೊಂದ್ಸರಿ ಏನು ಮಾಡೋ ಇದೆಲ್ಲ ಆಕ್ಟಿವಿಟೀಸ್ ಮಾಡೋಂಗಿಲ್ಲ ಅಂತೇಳಿ ಥ್ರೆಟ್ ಮಾಡಿ ಅಲ್ಲಿ ಬರ್ತಾರೆ. ಅಂದರೆ ಪೊಲೀಸರು ಬರೋದು ಸರಿ, ಆದರೆ ಪೊಲೀಸರು ಬಂದವರು ಈ ಥರ ಹಲ್ಲೆ ಮಾಡಿ ಹೋಗುವಂಥದ್ದು, ಈ ಥರ ಹಣ ಕಿತ್ಕೊಳ್ಳುವಂಥದ್ದು ಎಲ್ಲೂ ಕೂಡ ನಾನು ನೋಡಲಿಲ್ವಲ್ಲ ಅನ್ನೋದು ಅವ್ನು ಸ್ವಲ್ಪ ಸಸ್ಪೆಕ್ಟ್ ಆಗುತ್ತೆ. ಇವರ ಹಾವಭಾವ, ಇವರ ವರ್ತನೆಗಳು ಕೂಡ ಬೇರೆ ರೀತಿಯಲ್ಲಿರುತ್ತೆ. ಇದರಿಂದ ಓಕೆ ಅಂತೇಳಿ ಅವ್ನು ಪ್ರಾಣ ಉಳಿದ್ರೆ ಸಾಕು ಅನ್ನೋ ಕಾರಣಕ್ಕೆ ಅಲ್ಲೇ ಒಂದು ಸ್ವಲ್ಪ ತಟಸ್ಥವಾಗಿರ್ತಾನೆ. ಇನ್ನಂತರ ಇವರು ದುಡ್ಡೆಲ್ಲ ಎತ್ಕೊಂಡು ಸೀದಾ ಬಂದು 10,000 20,000 ಅಂತ ಹಂಚ್ಕೊಳ್ತಾರೆ. ಹಂಚ್ಕೊಂಡು ಸೀದಾ ಅವ್ರ ಮನೆಗಳಿಗೆ ಹೋಗ್ತಾರೆ. ಆದರೆ ಇಲ್ಲಿ ನವೀನ್ ಅವತ್ತೇನು ಮಾಡ್ತಾನೆ, ಸೀದಾ ವಿದ್ಯಾರಣ್ಯಪುರ ಸ್ಟೇಷನ್ಗೆ ಹೋಗಿ, ಸರ್ ಈ ಥರ ಸಮಸ್ಯೆ ಆಯಿತು, ಪೊಲೀಸರು ಅಂತೇಳಿ ನಮ್ಮ ಮನೆಗೆ ಬಂದಿದ್ರು, ಈ ಥರ ಮಾಡಿದ್ರು ಅಂತ. ಬಟ್ ಯಾರಾದರೂ ಪೊಲೀಸರೇ ಇರ್ಬೋದು, ಯಾಕಂದ್ರೆ ಬೆಂಗಳೂರಲ್ಲಿ ಇತ್ತೀಚೆಗೆ ಪೊಲೀಸರೇ ಸಾಕಷ್ಟು ಬಾರಿ ಸುಲಿಗೆ ಮಾಡುವಂಥದ್ದು, ದರೋಡೆ ಮಾಡುವಂಥ ಕೆಲಸಗಳು ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನಮ್ಮ ಈ ಪೊಲೀಸರು ಯಾರಾದರೂ ಹೋಗಿದ್ರು ಅನ್ನೋ ಮೊದಲು ಅನುಮಾನ ಪಟ್ಟು ಅವರು ಆ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾರೆ. ಬಟ್ ಪೊಲೀಸರು ಯಾರೂ ಕೂಡ ಹೋಗಿರೋದಿಲ್ಲ ಆ ಬಳಿಕ. ಯಾಕಂದರೆ ಯೂನಿಫಾರ್ಮ್ ಇರುತ್ತೆ. ಇಲ್ಲ ಸರ್, ಡಬಲ್ ಸ್ಟಾರ್ ಇತ್ತು, ಯೂನಿಫಾರ್ಮ್ ಹಾಕಿದ್ರು, ಲಾಠಿ ಇತ್ತು, ಶೂ ಇತ್ತು, ಎಲ್ಲ ಕೂಡ ಅವ್ರು ಪೊಲೀಸ್ ಡ್ರೆಸ್ಸಲ್ಲೇ ಬಂದಿದ್ರು, ಮುಫ್ತಿಯಲ್ಲಿದ್ದರು, ಇನ್ನು ಉಳಿದವರು ಅಂತೇಳಿ ಕ್ರೈಮ್ ಸ್ಟಾಫ್ ಅಂತ ಇದ್ರು ಸರ್ ಅಂತ. ಇದೆಲ್ಲ ಕೂಡ ಅನುಮಾನ ಬರುತ್ತೆ. ಆನಂತರ CCTV ಅದೆಲ್ಲ ಕೂಡ ಅಬ್ಸರ್ವ್ ಮಾಡ್ತಾರೆ. ಅವಾಗ ಗೊತ್ತಾಗುತ್ತೆ, ಇಲ್ಲ ಇವರು ನಮ್ಮ ಸ್ಟೇಷನಲ್ಲ, ಬೇರೆ ಸ್ಟೇಷನ್ ಗಮನಿಸ್ತಾ ಇಲ್ಲ, ಬೇರೆ ಏನೋ ಥರ ಲಿಂಕ್ ಇದೆ ಅಂತೇಳಿ. ಆ ಬಳಿಕ ಟವರ್ ಲೊಕೇಶನ್ ತಮ್ಮ ಒಂದು ಟ್ರ್ಯಾಕ್ ಮೂಲಕವಾಗಿ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಅನಾಲಿಸಿಸ್ ಮಾಡಿ ಆ ಟವರ್ ಲೊಕೇಶನ್ ಟ್ರ್ಯಾಕ್ ಮಾಡಿ ಆ ಬಳಿಕ ಇವರನ್ನು ಬೆನ್ನತ್ತಿದ್ದ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇದು ನಕಲಿ PSI ಮಲ್ಲಿಕಾರ್ಜುನ್ ಅಂಡ್ ಟೀಮ್ ಅಂತೇಳಿ.
ಆ ಬಳಿಕ ಮತ್ತಿಕೆರೆಯಲ್ಲಿ ಅವ್ರ ಟೀಮನ್ನು CCTVಗಳೆಲ್ಲ ಪರಿಶೀಲನೆ ಮಾಡಿ ವೆಹಿಕಲ್ ಮೂವ್ಮೆಂಟ್ ಹೋಗಿರುವಂಥದ್ದು ಎಲ್ಲ ಮೂವ್ಮೆಂಟ್ ಏನಿರುತ್ತೆ ಅದೆಲ್ಲ ಅಬ್ಸರ್ವ್ ಮಾಡಿ ಆನಂತರ ಅವರನ್ನು ಬಂಧನ ಮಾಡಿ ಪೊಲೀಸರು ಅವರನ್ನು ಅರೆಸ್ಟ್ ಮಾಡ್ಕೊಂಡು ಬಂದು ಎಂಕ್ವೈರಿ ಮಾಡಿದ ಗೊತ್ತಾಗುತ್ತೆ. ದುಡ್ಡು ಇರೋದಿಲ್ಲ, ಒಂದು ಲೈಫ್ ಸ್ಟೈಲ್ ಮಾಡೋದಕ್ಕೂ ಅಂದರೆ ತಮ್ಮ ರಿಚ್ ಅಂದರೆ ತಮ್ಮ ಒಂದು ಶೋಕಿ ಜೀವನಕ್ಕೆ ಹಣ ಬೇಕಾಗುತ್ತೆ, ಅದಕ್ಕೋಸ್ಕರ ಈ ಥರ ಮಾಡಿದೆ ಅಂತೇಳಿ, ಜೊತೆಗೆ ಅಟೆಂಪ್ಟ್ ಮಾಡಿ ಏನೂ ಕೂಡ ಆಗೋದಿಲ್ಲ ಪೊಲೀಸ್ ಅಂತೇಳಿ ತಮ್ಮ ಆ ಒಂದು ಹುಚ್ಚಿಗೋಸ್ಕರ ನಾನು ಈ ಥರ ಯೂನಿಫಾರ್ಮ್ ಆಗಿದೆ ಅಂತ ಕೂಡ ಆತ ಹೇಳ್ಕೊಂಡಿರ್ತಾನೆ. ಒಂದು ವೇಳೆ ಇದೇನಾದರೂ ಸಕ್ಸಸ್ ಆಗಿ ಪೊಲೀಸರಿಗೆ ಸಿಗದಿದ್ದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಈಗ ಇದೇ ರೀತಿಯ ಪ್ಲಾನ್ ಮಾಡಿ ಹಣವನ್ನು ಹೊಡೆಯುವಂಥ ಕೆಲಸವನ್ನು ಕೂಡ ಆತ ಪ್ಲಾನ್ ಮಾಡ್ಕೊಂಡಿದ್ದ ಅನ್ನೋದು ಕೂಡ ಪೊಲೀಸರ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಇದು ಸ್ನೇಹಿತರೆ ಏನಂತಂದರೆ ಆತ ಮಾಡಿದ್ದು ಒಂದು ಅಂದರೆ ಆತ PSI ಆಗಬೇಕು ಅಂತ ಕನಸ್ಕೊಂಡಿದ್ದು, ಎಕ್ಸಾಮ್ ಪ್ರಯತ್ನ ಮಾಡಿದ್ದು ಓಕೆ, ಅದೆಲ್ಲ ಒಂದು ವೇಳೆ ಏನಾದರೂ ಆ ಕೆಲಸ ಆಗದಿದ್ದರೆ ಬೇರೆ ಏನಾದರೂ ಮಾಡ್ಬೋದಿತ್ತು. ಆದರೆ ಆತ ಮಾಡಿಕೊಂಡಂಥ ಎಡವಟ್ಟು ಮತ್ತು ಸ್ನೇಹಿತರ ಮಾತನ್ನು ಕೇಳಿ ಹಣದಾಸೆಗೆ ಮಾಡಿದಂಥ ಹೋಗಿ ಒಂದು ದರೋಡೆ ಮಾಡೋಕ್ಕೆ ಹೋಗಿ ಆ ರೀತಿಯಾದಂಥ ವೃತ್ತಿಯನ್ನು ಬಳಸ್ಕೊಂಡು ನಕಲಿ ಇದ್ದರೂ ಕೂಡ ಪೊಲೀಸರು ಈ ಸಮಯದಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋ ಅರಿವಿದ್ರೂ ಕೂಡ ಆತ ಮಾಡ್ಕೊಂಡಿದ್ದಂಥ ಎಡವಟ್ಟಿಗೆ ಈಗ ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿ, ಈಗ ಜೈಲು ಹೋಗುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಹೀಗಾಗಿ ಯೂತ್ಸ್ ಆಲ್ಮೋಸ್ಟ್ ಏನಿದೆ ನೀವೆಲ್ಲೂ ಕೂಡ ಈ ಒಂದು ಇಂಥ ಒಂದು ಯಾರಾದರೂ ಈ ಥರ ಸಜೆಷನ್ಸ್ ಕೊಡುವಂಥದ್ದು ಮತ್ತು ಈ ಥರ ಇಲ್ಲ ನಿಮಗೆ ಗೌರ್ಮೆಂಟ್ ಕೆಲಸ ಕೊಡಿಸ್ತೀವಿ ಮತ್ತು ಇನ್ನೊಂದು ಕೆಲಸ ಮಾಡಿಸ್ತೀವಿ, ನಿಮ್ಗೆ ಆ ಥರ ವಂಚನೆ ಕೇಸುಗಳು ಕೂಡ ರಿಪೀಟ್ ಆಗ್ತಾನೆ ಇದ್ದಾವೆ. ಆದರೆ ಇದೆಲ್ಲವೂ ಕೂಡ ಆನ್ಲೈನ್ ಮೂಲಕವಾಗಿ ಸರ್ಕಾರ ಆನ್ಲೈನ್ ಮೂಲಕವಾಗಿ ಅರ್ಜಿಯನ್ನು ಆಹ್ವಾನ ಕೊಡುತ್ತೆ. ಇವೆಲ್ಲವೂ ಕೂಡ ಪ್ರೊಸೀಜರ್ ಪ್ರಕಾರವಾಗಿ ಆಗೋದು, ಡೈರೆಕ್ಟಾಗಿ ಯಾರೂ ಒಂದು ನಿಮಗೆ ಒಂದು ಅವಕಾಶಗಳನ್ನು ಕೊಡುವಂಥದ್ದು, ನೇಮಕಾತಿ ಮಾಡುವಂಥದ್ದು ಎಲ್ಲವೂ ಕೂಡ ಆಗೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಈಗ ತಿಳ್ಕೊಂಡು ಫೇಕ್ ಪೊಲೀಸ್ ಅಂತೇಳಿ ಆದರೆ ಪೊಲೀಸ್ ಅಂತ ಹೇಳ್ಕೊಂಡು ಮಾಡ್ತಾ ಇರುವಂಥ ಕೆಲಸ ಏನಿತ್ತು ಅದೆಲ್ಲವೂ ಕೂಡ ಪೊಲೀಸರು ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಂಡು ಅವನಿಗೆ ವಾರ್ನಿಂಗ್ ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಈ ಥರ ಏನಾದರೂ ತಮ್ಮ ವ್ಯಾಪ್ತಿಯಲ್ಲಿ ಯಾರೇ ಕೂಡ ಅಂದರೆ ಸಹಜವಾಗಿ ಯಾರು ಕೂಡ ಈ ಥರ ಧೈರ್ಯ ಮಾಡೋದಿಲ್ಲ. ಆದರೆ ಈತ ತನ್ನ ಒಂದು ಹಣದಾಸಿಗೆ ಮಾಡಿರುವಂಥ ಒಂದು ಎಡವಟ್ಟಿಗೆ ಒಂದು ಈ ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಬೇಕಂತ ಪರಿಸ್ಥಿತಿ ಇದೆ. ಹೀಗಾಗಿ ಎಲ್ಲರೂ ಕೂಡ ಯೂತ್ಸು ಈ ಒಂದು ಸುದ್ದಿಯನ್ನು ನಿಜಕ್ಕೂ ಕೂಡ ನೋಡಬೇಕು. ಮತ್ತು ಇದೊಂದು ನಿಮಗೆ ಎಚ್ಚರಿಕೆಯೂ ಹೌದು, ಮತ್ತು ಒಂದು ಕಡೆ ನಿಮಗೆ ಒಂದು ಸಂದೇಶವೂ ಹೌದು, ಮತ್ತು ನೀವು ಅಲರ್ಟ್ ಇರಬಹುದು. ಮತ್ತೊಂದು ಕಡೆ ಈ ರೀತಿಯಾಗಿ ನಿಮ್ಗೆ ಯಾರಾದರೂ ಸಜೆಷನ್ ಕೊಡೋ ಸಂದರ್ಭದಲ್ಲಿ ನೀವು ಯಾವ ರೀತಿ ಅಲರ್ಟ್ ಇದ್ದ ಅಂದರೆ ಇಂಥ ಒಂದು ಘಟನೆಗಳಿಂದ ನೀವು ಯಾವುದೇ ರೀತಿ ನಿಮಗೆ ಸಮಸ್ಯೆಗಳಾಗೋದಿಲ್ಲ. ಹೀಗಾಗಿ ಈ ಒಂದು ವಿಚಾರ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.